ಏ ದಚ್ಚು ದರ್ಶನ್ ಗ್ಯಾ ತೂಗುದೀಪ ಕುಟುಂಬಕ್ಕೆ ಅವಮಾನ ಮಾಡ್ತಾ ಇರುವಂತಹ ಷಂಡ ದರ್ಶನ್ ಗ್ಯಾ ನಾಮರ್ದ ದರ್ಶನ್ ಗ್ಯಾ ಎಷ್ಟು ಸಲ ಹೇಳದ್ ನಿನಗೆ ನಿರ್ಲಿಂಗಿ ನಪುಂಸಕ ದರ್ಶನ್ ಗ್ಯಾ ನಿನ್ನ ತೆವಲನ್ನ ನೀನು ಗಜಪಡೆ ಇಂಥ ಪಡೆಗಳನ್ನೆಲ್ಲ ಇಂಡೈರೆಕ್ಟ್ ಆಗಿ ಮಾಡಿಸಿ ಅಭಿಮಾನಿಗಳನ್ನ ಬಳಸ್ಕೊಂಡು ಕೆಟ್ಟ ಕೆಲಸ ಮಾಡ್ತಾ ಇದೀಯಾ. ನೀನ್ ಏನ್ ಮಾಡಿದ್ರು ಸಹಿಸ್ಕೊಂಡೇವು ನಾವು ಕರ್ನಾಟಕದ ಯೂತ್. ಮರ ಗಿಡಗಳ ತಂಟೆಗೆ ಮತ್ತೆ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ನಿನ್ನ ಬಿಡೋದಿಲ್ಲ. ನಿನ್ನ ಪರ್ಮನೆಂಟ್ ಆಗಿ ಶಂಡ ಮಾಡಿ ಇಡ್ತೀವಿ, ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ನೀವೇ ನಿನ್ನ ಬಗ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯನ್ನಲ್ಲಿ ಒಬ್ಬ ನಾಯಕನಾದವನಿಗೆ ತನ್ನ ಅಭಿಮಾನಿ ಸಂಘಗಳು ಏನ್ ಮಾಡ್ತಾ ಇದೆ ಅನ್ನೋ ಗಮನ ಇರಬೇಕು. ಅವನು ಇನ್ನೊಬ್ಬ ಪ್ರಾರಬ್ಧ ಕರ್ಮ ಇದ್ದಾನೆ ಕರ್ನಾಟಕಕ್ಕೆ, ಅವನು ಕಿಚ್ಚ ಸುದೀಪ್ ಗಾನು. ಅವನ ಅಭಿಮಾನಿ ಸಂಘದ ಅಧ್ಯಕ್ಷ ನವೀನ್ ಗೌಡ ನಮ್ಮ ಮನೆಗೆ ಮರಣಾಂತಿಕ ಹಲ್ಲೆ ಮಾಡಿ ಇವಾಗ್ಲೂ ಕೋರ್ಟ್ ಅಲ್ಲಿತಾ ಇದ್ದಾನೆ. ಅವನು ಬಿಟ್ಟಿದ್ರು ಕೂಡ ಇವಾಗ್ಲೂ ಬಾಡಿ ಗಾರ್ಡ್ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಕಟ್ಕಟೆ ಹತ್ಸೋವರೆಗೂ ಬಿಡೋದಿಲ್ಲ ಅವನ್ನ. ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್, ಕಾನ್ಸ್ಪಿರಸಿ ಎಲ್ಲಾದ್ರಲ್ಲೂ ಇದೆ. ಪೊಲೀಸಿಂದ ತಪ್ಪಿಸ್ಕೋಬಹುದು, ನಮ್ಮ ಪವಿತ್ರವಾದ ಕೋರ್ಟ್ ಇಂದ ತಪ್ಪಿಸ್ಕೊಳಕ್ಕಾಗಲ್ಲ ಅವನು. ಏನಾಯ್ತು ನಿನಗೆ ಸಂಸ್ಕಾರ? ಏನಾಯ್ತು ನೋಡಿಲ್ಲಿ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯನಲ್ಲಿ ಒಬ್ಬ. ಏಯ್ ನೋಡು, ಇದು ಸಭ್ಯತೆನ ಒಂದು ಹೆಣ್ಮಗುಗೆ ನೀವು ಮಾತಾಡೋ ಭಾಷೆನೇನೋ ಇದು? ನಾಚಿಕೆ ಕೆಟ್ಟವನೇ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಆಕ್ಚುಲಿ ನಮ್ಮ ಪ್ರಧಾನಿ ಒಬ್ರು ಇದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಯಾರೋ ರೈಲ್ವೆ ಅವ್ರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರೈಲ್ವೆ ನೌಕರ ಮಾಡಿದ ತಪ್ಪಿಗೆ ತಾನೇ ರಿಸೈನ್ ಮಾಡಿದ್ರು. ಇಂಥವೆಲ್ಲ ಬರ್ಸಿ ಹೆಣ್ಣು ಮಕ್ಕಳ ಮಾನ ಕಳೆದ್ರೆ ನಾವು ಸುಮ್ನೆ ಕೂತ್ಕೊಂಡಿರ್ತೀವ? ನಾಚಿಕೆ ಗೆಟ್ಟವನೇ. ಜನ ಸುಮ್ನೆ ಕೂತಿದ್ರು, ನಿನಗೆ ದೇವರು ಬುದ್ಧಿ ಕಲಿಸ್ತಾ ಇದ್ರೆ ದೇವ್ರ ಬುದ್ಧಿ ಕಲಿಸ್ತಾ ಇದಾರೆ ಅಂತ ನಾವು ಸುಮ್ನೆ ಕೂತ್ಕೊಳ್ಳಲ್ಲ. ನಿನ್ನ ಸಾಂವಿಧಾನಿಕವಾಗಿ ನಮಗೆ ಕೊಟ್ಟಿರೋ ವಾಕ್ ಸ್ವಾತಂತ್ರ್ಯದಿಂದ ನಿನ್ನ ನಾವು ಮಟ್ಟ ಹಾಕ್ಬೇಕು. ನೋಡಿ ಏನಿದು ಬರೆಯೋ ಬರವಣಿಗೆನ ಹೆಣ್ಣು ಮಕ್ಕಳ ಬಗ್ಗೆ ನೋಡಿ. ಇದು ತಪ್ಪಲ್ವಾ ಬರೆಯೋದಿಂಗೆ? ನಾಚಿಕೆ ಆಗಲ್ಲ? ಒಂದು ದೊಡ್ಡ ಹೆಸರು ಖ್ಯಾತಿ ಇರೋರ್ಗೆ ಇಷ್ಟು ಅವಮಾನ ಮಾಡ್ತೀರಿ. ಇನ್ನು ಸಾಮಾನ್ಯ ಜನ ಹೆಣ್ಣು ಮಕ್ಕಳ ಗತಿಯನ್ನ ನಿಮ್ ಬೀದಿ ಹುಡುಗರು ಬೀದಿಲಿ ಓಡಾಡುವಾಗ ಹೆಣ್ಣು ಮಕ್ಕಳು ಓಡಾಡಕ್ಕಾಗತ್ತೇನಲ್ಲ ಈ ಶಂಡ? ಈ ದೊಡ್ಡ ಹೆಸರು ಖ್ಯಾತಿ ಇರೋರ್ಗೆ ಹಿಂಗ್ ಮಾಡ್ತಿರಲ್ಲ, ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಲ್ಲ? ಹಂದಿ ಬೆಳೆದಂಗ್ ಬೆಳೆದಿದ್ಯಾ ದೇಹ? ನಾಚಿಕೆ ಆಗಲ್ಲ ನಿನ್ಗೆ? ರಾಜ್ಕುಮಾರ್ ಅವ್ರದೊಂದು ಹಾಡು ನೆನಪಿದ್ಯಾ ನಿನಗೆ? ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನಾಕೆ ಎತ್ತುವೆ ಹೊಡಿಯೋಕ್ಕಂತ, ಮಡದಿಯ ಹೊಡಿಯೋಕ್ಕಂತ ಅನ್ನೋ ಹಾಡು ನಿನಗೆ ಸೂಟ್ ಆಗತ್ತೆ. ಹೆಣ್ಣು ಮಕ್ಕಳನ್ನ ಅವಮಾನ ಮಾಡೋದು, ಹೊಡಿಯೋದು, ಬಡಿಯೋದು ಎರಡು ಕೈಲಿ ಹೊಡೆದಿರ್ಬೇಕು ನೀನು. ಅದಕ್ಕೆ ನಿನಗೆ ಜನ ಬುದ್ಧಿ ಕಲಿಸ್ತಾ ಇಲ್ಲ ಅಂತ ದೇವ್ರ ಬುದ್ಧಿ ಕಲಿಸ್ತಾ ಇದಾರೆ. ಭಗವಂತ ಕಾಲ್ ಕೊಟ್ಟ ನಡೆಯೋಕ್ಕಂತ, ಅದನ್ನಾಕೆ ಎತ್ತುವೆ ಒದೆಯೋಕ್ಕಂತ, ಸರ್ವರ್ಗಳನ್ನ ಒದೆಯೋಕ್ಕಂತ ಪಾಪಿಷ್ಟ ಲೇ. ನಿಮ್ ತಂದೆ ಹೆಸರಿಗೆ ಕಳಂಕ ನೀನು. ಇದನ್ನು ಫಸ್ಟ್ ತೆಗೆಸು, ಗಜಪಡೆನ ಮುಚ್ಚಿಸು ಫಸ್ಟ್. ನಾಚಿಕ್ ಗೆಟ್ಟವನೇ, ನಿನಗೆ ಬುದ್ಧಿಗಿದ್ದೀಯನ ಲೇ? ಮಾನ ಮರ್ಯಾದೆ ಇರೋನ್ ಯಾರು ನಿಂತರ ಕೆಲಸ ಮಾಡಲ್ಲ. ನೀನ್ ಹೇಳಿದ್ರೆ ವೋಟ್ ಹಾಕ್ಬೇಕಾ? ಮಾಂಡವಿ ಮಹರ್ಷಿಗಳ ನಾಡದು. ಒಂದ್ಸಲ ನಂಬೋದು ನಿನ್ನ, ಇನ್ನೊಂದ್ಸಲ ನಂಬಲ್ಲ. ನೀನ್ ಹೇಳಿದ್ರೆ ವೋಟ್ ಹಾಕ್ಬಿಡ್ಬೇಕಾ? ನಿನ್ನಂತ ನೋಡು ಇಂಥ ಕೆಲಸ ಹೆಣ್ಣನಿಂದನೆ ಮಾಡೋನು, ಸೂಳೆ ಮಗ, ಸೂಳೆ ಹುಟ್ಟಿದ ಸೂಳೆ ಮಗ ಅನ್ನೋನು, ಸ್ವಂತ ತಾಯಿನೇ ಬೈಯೋನು, ಸ್ವಂತ ಮಡದಿನೇ ಹೊಡಿಯೋನು, ನಿನ್ನಂತ ಅವನು ಮಕ್ಕಳನ್ನ ಅವಮಾನ ಮಾಡೋನು, ಮಕ್ಕಳನ್ನ ಸ್ಯಾಡಿಸಮ್ ಮಾಡೋನು. ನಿನ್ನಂತ ಅವನು ಹೇಳಿದ್ರೆ ವೋಟ್ ಹಾಕ್ಬಿಡ್ತಾರೆ ಜನ. ಮಾಂಡವಿ ಮಹರ್ಷಿಗಳ ನಗರಿಯನ್ನ ಏನು ಮೂರ್ಖರ ನಗರಿ ಅನ್ಕೊಂಡಿದ್ಯಾ ನೀನು? ಕಾಲಿಡು ಈ ಸರಿ, ಅವರೇ ಬುದ್ಧಿ ಕಳಿಸ್ತಾರೆ ನಿನಗೆ. ಇಂಥವೆಲ್ಲ ಬಿಡು. ಫಸ್ಟ್ ಈ ಪೋಸ್ಟ್ ತೆಗ್ಸು. ನಮಗೆ ನೋಡ್ಕೊಂಡಿರಕ್ ಆಗ್ತಿಲ್ಲ ಈ ಪೋಸ್ಟ್ನ. ಅಸಹ್ಯವಾಗಿ ಹಾಕೋದು ಏನಲ್ಲೇ? ಬುದ್ಧಿಗಿದ್ದೀಯನಲ್ಲೇ? ಎದೆ ಮೇಲೆ ಹಾಕ್ಸ್ಕೋತೀಯ ಸೆಲೆಬ್ರಿಟೀಸ್ ಅಂತ? ಹಾಕ್ಸ್ಕೊಳಕ್ ಮೊದಲು ಆ ಸೆಲೆಬ್ರಿಟೀಸ್ ಏನ್ ಮಾಡ್ತಾ ಇದಾರೆ ನೋಡು. ನೀನ್ ಮಾಡಿಸ್ತಾ ಇದೀಯಾ, ಅವರೇ ಮಾಡ್ತಾ ಇದಾರ? ಸ್ವಲ್ಪ ಪ್ರೂವ್ ಆಗ್ಲಿ, ಎನ್ಕ್ವೈರಿ ಆಗ್ಲಿ ನಿನ್ ಮೇಲೆ. ಅಸಹ್ಯದವನೇ ಅವನ್. ಕಿಚ್ಚ ಸುದೀಪ್ ಗಾನ್ ಅಂತೂ ಇವಾಗ ಭೂತಳ ಸೇರ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲೂ ಇಲ್ಲ, ಕಾಣ್ತಾ ಇಲ್ಲ. ಯಾಕೆ ಹೇಳೋ? ಮಾಡಿರೋ ಪಾಪಗಳು. ನಿನಗೆ ಇಷ್ಟು ಕಾಡ್ತಾ ಇದೆ ಅಂದ್ರೆ ಅವನಿಗೆ ಎಷ್ಟು ಕಾಡ್ತಾ ಇರ್ಬೋದು? ಇವೆಲ್ಲ ಬಿಟ್ಟು ಮಾನ ಮರ್ಯಾದೆ ಇದು ಇಟ್ಕೊಂಡು ಓಡಾಡಿ ನೀವು. ಕಾರುಗಳು ನಿಮ್ಗೆ ಮುಖ ಮುಚ್ಕೊಂಡು ಹೋಗಕ್ಕೆ ಕಾರುಗಳು, ಶೀಟ್ ಹಾಕಿರೋ ಕಾರುಗಳೇ ಯೋಗ್ಯ.
74 ಗಂಟೆ ನನ್ನ ಹತ್ರ ಆ ಕಾರ್ ಇದೆ ಈ ಕಾರ್ ಇದೆ, ಏನು ಯಾರ ಹತ್ರ ಇಲ್ಲದೆ ಇರೋದು, ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳಲ್ಲ, ಈ ತಲೆಯಲ್ಲಿ ಜಡಿ ಮಣ್ಣು ಇಟ್ಕೊಂಡು ಕಾರಲ್ಲಿ ಓಡಾಡೋದಂತೆ. ಅಸಹ್ಯದವನೇ. ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಸ್ತ್ರೀ ರಕ್ಷಾ ಸುಮ್ಮನೆ ಕೂತ್ಕೊಳತ್ತಾ? ನಾವು ಎಲ್ಲಕ್ಕೂ ಸಿದ್ಧರಾಗಿದ್ದೀವಿ. ಪಿಕ್ಚರ್ಗಳಲ್ಲಿ ಮಾತ್ರ ಹೆಣ್ಣು ರಕ್ಷಣೆ ತೋರಿಸ್ಬಿಡೋದು. ಆಹಾಹಾ, ಶಂಡಗಿರಿ ಅಂದ್ರೆ ಇದೇನೋ ಲೈ. ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನಾಕೆ ಎತ್ತುವೆ ಹೊಡಿಯೋಕ್ಕಂತ, ಮಡದಿಯ ಒಡಿಯೋಕ್ಕಂತ. ಭಗವಂತ ಕಾಲ್ ಕೊಟ್ಟ ನಡೆಯೋಕ್ಕಂತ, ಅದೇನಾಕೆ ಒತ್ತುವೆ ಒದೆಯೋಕ್ಕಂತ, ಸರ್ವರ್ಗಳನ್ನ ಒದೆಯೋಕ್ಕಂತ. ನೀನ್ ಮಾಡಿದ್ದು ಭಗವಂತ ಬಾಯಿ ಕೊಟ್ಟ ನುಡಿಯೋಕ್ಕಂತ, ಕನ್ನಡ ನುಡಿಯೋಕ್ಕಂತ. ಅದನ್ಯಾಕೆ ಬಳಸಿದೆ ಹೆಣ್ಣ ನಿಂದಿಸೋಕ್ಕಂತ. ಏಯ್ ಷಂಡ ದರ್ಶನ, ಷಂಡದೀಪ ಅಂತ ಇಟ್ಕೋ ನೀನು. ಧನ್ಯವಾದ. ಅಹೋರಾತ್ರ.